ಹಾಯ್ ಫ್ರೆಂಡ್ಸ್, ಹಳ್ಳಿ ಜೀವನ ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನನ್ನ ಮಗ ಹಾಸ್ಟೆಲ್ಗೆ ಹೋಗ್ತಿದ್ದಾನೆ. ಒಂದು 10 ಡೇಸ್ ಆಗಿತ್ತು ಮನೆಗೆ ಬಂದು. ಹಾಸ್ಟೆಲ್ಗೆ ಹೋಗಿರಲಿಲ್ಲ. ಒಂದು ಸ್ವಲ್ಪ ಯಾಕೋ ಅಳ್ತಿದ್ದ, ಮೂಡಿಯಾಗಿದ್ದ. ಅದಕ್ಕೆ ಅವರಪ್ಪ ಏನು ಮಾಡ್ತಿದ್ದಾರೆ, ಕೂರಿಸ್ಕೊಂಡು ಬುದ್ಧಿ ಹೇಳ್ತಿದ್ದಾರೆ. ಅಳ್ಬೇಡ ನೀನು, ಯಾಕೆ ಅಳ್ತೀಯ, ಅಲ್ಲೆಲ್ಲ ನಿನ್ನಂಥವ್ರು ಇರಲ್ವಾ, ಕಷ್ಟಪಟ್ಟು ಓದಬೇಕು ಕಣೋ. ಕಷ್ಟಪಟ್ಟು ಓದಿಲ್ಲ ಅಂದರೆ ಜೀವನ ಮಾಡೋದು ಕಷ್ಟ ಇರುತ್ತೆ ಮುಂದಕ್ಕೆ. ಯಾಕಂದರೆ ಮಕ್ಕಳು ಹಾಸ್ಟೆಲಲ್ಲಿ ಬಿಟ್ಟಾಗ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಮನೇಲಿ ತುಂಬ ಪ್ರೀತಿಯಿಂದ ನೋಡ್ಕೊಂಡಿರ್ತೀವಿ. ಆದರೆ ಹಾಸ್ಟೆಲ್ಗೆ ಹೋದಾಗ ಯಾರೂ ಸಿಕ್ಕಲ್ವಲ್ಲ, ಹಂಗಾಗಿ ಅವನಿಗೂ ಬೇಜಾರಾಗಿದೆ. ಹಂಗೆ ನನಗೂ ಕೂಡ ಸ್ವಲ್ಪ ತುಂಬ ಬೇಜಾರಾಯಿತು. ಅಯ್ಯೋ ಕಳಿಸ್ತಿದ್ದೀವಲ್ಲ ಅಂತ. ಇಲ್ಲಿಂದ ಹೋಗೋವರೆಗಷ್ಟೇ, ಇಲ್ಲಿಂದ ಹೋದ್ಮೇಲೆ ಅವನು ಕರೆಕ್ಟಾಗಿ ಸರಿ ಹೋಗ್ಬಿಡ್ತಾನೆ ಈ ಕಡೆಯಿಂದ ಹೋಗ್ಬೇಕಾರೆ. ಅದಕ್ಕೆ ಅವರಪ್ಪ ಅವ್ರು ನೋಡಪ್ಪ ಇವ್ರು ನೋಡಪ್ಪ ಕಷ್ಟಪಡ್ತಾರೆ, ನೀನು ಓದಿದ್ರೆ ಭವಿಷ್ಯದಲ್ಲಿ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಮಗನಿಗೆ, ದೊಡ್ಡ ಮಗನಿಗೆ. ಅವ್ನು ಸ್ವಲ್ಪ ಹಂಗೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ನನ್ನ ಜೊತೆ. ಹಂಗಾಗಿ ನನಗೂ ನಮ್ಮ ಮನೆಯವ್ರು ಬೈದರು, ನೀನು ಅವ್ನ ಮುಂದೆ ಹತ್ರ ಅವನಿಗೂ ಅಳು ಬರುತ್ತೆ, ನೀನು ಅಳಬಾರ್ದು ಅವ್ನ ಮುಂದೆಲ್ಲ ಅಂತ. ಅಷ್ಟರಲ್ಲಿ ನನ್ನ ಮಗ ರೆಡಿಯಾದ. ಅವ್ರ ಡ್ಯಾಡಿ ಮತ್ತು ಅವರಪ್ಪ ಇಬ್ಬರೂ ಹೊರಟಿದ್ದಾರೆ ಕರ್ಕೊಂಡೋಗ್ಬಿಡೋಕ್ಕೆ. ಫಸ್ಟೇ ಒಂದು ದಿವಸ ಹೇಳಿದೆ 45 ಕಿಲೋಮೀಟ್ರ್ ಆಗುತ್ತೆ ಅಂತ. 45 ಕಿಲೋಮೀಟ್ರು ಕರ್ಕೊಂಡೋಗ್ಬೇಕು. ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಬ್ಯಾಗೆಲ್ಲ ಎತ್ಕೊಂಡು ಹೋದ. ತುಂಬ ಬೇಜಾರಾಯಿತು. ಯಾರ್ಯಾರೆಲ್ಲ ಹಾಸ್ಟೆಲ್ ಮಕ್ಕಳು ಬಿಟ್ಟಿರ್ತೀರ ತಲೆ ಕೆಡಿಸ್ಕೊಂಬೇಡಿ, ಇವತ್ತು ಕಷ್ಟ ಇರುತ್ತೆ, ನಾಳೆಗೆ ಅವರೇ ಚೆನ್ನಾಗಾಗ್ತಾರೆ. ನಮ್ಮ ಮನೆಯವ್ರು ಕರ್ಕೊಂಡು ಹೋದರು. ಬ್ಯಾಗೆಲ್ಲ ಎತ್ಕೊಂಡು ಹೋಗ್ತಾ ಅವನೇ ನೋಡಿ. ಇವತ್ತು ನಾವು ಕಷ್ಟ ಅಂದ್ಕೊಂಡ್ರೆ ಮುಂದೆ ಅವ್ರ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಓದಲಿ, ಚೆನ್ನಾಗಿ ಓದಿದ್ರೆ ಆಮೇಲೆ ನಮ್ಮನ್ನು ನೋಡ್ಕೊತಾನೆ. ಅವ್ನ ಕಾಲ ಮೇಲೆ ಅವನು ಎತ್ಕೊತಾನೆ. ಏನಂದರೆ ನಾವು ಹಳ್ಳಿಲಿದ್ದೀವಿ, ಸ್ವಲ್ಪ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಈ ಥರ ಹೊರ್ಗಡೆ ಹಾಕಿರೋದು. ಅವನಿಗೂ ಸ್ವಲ್ಪ ಹಳ್ಳಿ ವಾತಾವರಣ ತುಂಬ ಇಷ್ಟ. ಹಳ್ಳಿಲಿದ್ದರೆ ಹಸು ಕರು ಮೇಕೆ ಅಂತ ನೋಡಬೇಕು ಅನ್ನೋದು ಆಸೆ ಅವನಿಗೆ. ಮಗ ಹೋಗ್ತಿದ್ದಾನೆ, ಸ್ವಲ್ಪ ಅಳ್ತಿದ್ದಾನೆ. ಬೇಜಾರಾಯಿತು ನನಗೂ ಅಳು ಬಂತು. ನಾನು ಸ್ವಲ್ಪ ಹೊತ್ತು ಕಳಿಸ್ಬಿಟ್ಟು ಅತ್ತೆ. ಆಮೇಲೆ ಏನೂ ಅನ್ನಿಸ್ತಿಲ್ಲ, ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಮನೆ ಕೆಲಸ ಆಗಿರಲಿಲ್ಲ. ಮನೆ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೆ, ಮನೆ ಕ್ಲೀನಿಂಗು. ಅಷ್ಟೊತ್ತು ನಮ್ಮ ಮನೆಯವರು ವಾಪಸ್ ಬಂದರು. ತರಕಾರಿ ಎಲ್ಲ ತೊಗೊಬಂದರು. ತರಕಾರಿ ಎಲ್ಲ ಸ್ವಲ್ಪ, ಯಾರೆಲ್ಲ ಫ್ರಿಜ್ಜಿಗೆ ತರಕಾರಿ ಇಡ್ತೀರಾ ದಯವಿಟ್ಟು ಸ್ವಲ್ಪ ಹೊತ್ತು ಆರಾಕ್ಬಿಡಿ. ತರಕಾರಿ ಎಲ್ಲ ಆರಿದ್ಮೇಲೆ ಕಾಟನ್ ಬಟ್ಟೆ ಥರ ಇರುತ್ತಲ್ಲ, ಆ ಥರ ಅದರೊಳಗೆ ಹಾಕಿಡಿ, ಚೆನ್ನಾಗಿರುತ್ತೆ. ನಮ್ಮ ಮನೆ ನೋಡಿ, ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ 4-5 ದಿವಸದಿಂದ ಮನೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಹೊರಗಡೆ ಕೆಲಸ ಅಂತ. ನಮ್ಮ ಮನೇಲಿ ನಮ್ಮ ಮಗ ಒಬ್ಬ ಇದ್ದಾನೆ, ಇನ್ಯಾಕೆ ಸ್ಕೂಲಿಂದ ಬಂದ ತಕ್ಷಣ ಟಿ ವಿ ನೋಡು, ಇದೇ ಕೆಲಸ ಇವನಿಗೆ, ಇನ್ನೇನಿಲ್ಲ. ಅಷ್ಟರೊಳಗೆ ನಂದು ಕೆಲಸ ಎಲ್ಲ ಮುಗ್ದಿತ್ತು. ಸ್ವಲ್ಪ ರಾಶಿ ಬಟ್ಟೆ ಇತ್ತು.